ನಮಸ್ಕಾರ. ನಮ್ಮ ಮೊದಲನೇ ಎಪಿಸೋಡು 2016 ಮೊದಲನೇ ಸಿನಿಮಾ ಜನವರಿ 1 ರಿಲೀಸ್ ಆದಂಥ ಕಿಲ್ಲಿಂಗ್ ವೀರಪ್ಪನ ಬಗ್ಗೆ ಇವತ್ತೊಂದು ಕ್ಯಾಶುವಲ್ ಡಿಸ್ಕಷನು. ನನ್ನ ಫ್ರೆಂಡ್ಸ್ ಇಬ್ಬರು ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅಂತ ಕೇಳೋಣ. ಸೊ ವೆಲ್ಕಮ್ ಟು ದ ಶೋ. ಗೊತ್ತು ಟ್ರೆಂಡ್ ಇದೆ ಅಂತ, ಕಾಫಿ ಕಪ್ ಟ್ರೆಂಡ್ ಇದೆ ಅಂತ ಗೊತ್ತು. ಬಟ್ ಈ ರೇಂಜಲ್ಲಿ ನಾವು ಫಸ್ಟ್ ಎಪಿಸೋಡ್ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಬೇಕು. ಸ್ವಲ್ಪ ಸೀರಿಯಸ್ ಡಿಸ್ಕಷನ್ ಮಾಡೋಣ. ಟೀ ಕಪ್ ಎಲ್ಲ ಬೇಡ ಅಂತ ಅನ್ಸುತ್ತೆ, ಏನಂತೀರ? ಏನು ಗೊತ್ತಾ, 20 ವರ್ಷ ಸರಿ ಕ್ವಾಟ್ಲೆ ಕೊಟ್ಟಿದ್ದು ವೀರಪ್ಪ ನೋಡಿ ಇವಾಗ ನಮ್ಮ ಶಿವಣ್ಣ ಟೀ ಕುಡಿತಾ ಕೂತಿದ್ರಪ್ಪ. ಓಕೆ, ಅಂದರೆ ನಾವು ಒಂದು ರಿವ್ಯೂ ಮಾಡೋಕ್ಕೆ ನಾವೇ ಸೀರಿಯಸ್ ಆಗಿ ಕೂತ್ಕೋಬೇಕು ಅಂತ. ಅಂದರೆ ಅಂಥ ಇಂಪಾರ್ಟೆಂಟ್ ಟೈಮಲ್ಲೇ ಟೀ ಕಪ್ ಹಿಡ್ಕೊಂಡು ಕೂತಿದ್ರು. ನಾವು ಆರಾಮಾಗಿ ಮಾತಾಡೋಣ, ನಾವೇನು ಯಾರು ಸಾಯಿಸ್ತೀವಿ, ಆರಾಮಾಗಿ ಮಾತಾಡೋಣ. ಹಾಗಾದ್ರೆ ನಾವು ಶಿವಣ್ಣನ ಸ್ಟೈಲಲ್ಲಿ ಲಾಂಗ್ ತೆಗೆಸ್ಟಲ್ಲಿ ಟೀ ಕಪ್ ತೆಗಿತೀವಿ. ಓಕೆ, ವೆಲ್ಕಮ್ ಟು ಆಫ್ಟರ್ ಶಿವ. ಫಸ್ಟ್ ನಾನು ಸಿನಿಮಾ ಟ್ರೈಲರ್ ನೋಡಿದಾಗ ಓಕೆ, ಸಖತ್ ಎಂಟರ್ಟೈನಿಂಗ್ ಆಗಿರುತ್ತಿದ್ದು. ಏನೋ ತುಂಬ ಹೊಸದಾಗಿ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ಶಾರ್ಟ್ಸ್ ಇದೆ, ಏನೋ ಸಖತ್ ಕ್ರಿಯೇಟಿವ್ ಆಗಿರ್ಬೋದು ಅಂತ ಅನಿಸ್ತು. ಓಕೆ, ಆಮೇಲೆ ಗೊತ್ತಾಯಿತು ಒಳ್ಳೊಳ್ಳೆ ಶಾರ್ಟ್ಸನ್ನ ಒಂದು ಕಡೆ ಹಾಕಿ ಟ್ರೈಲರ್ ಮಾಡಬಹುದು ಅಂತ ನಂಗೆ ಅಲ್ಲಿಂದನೇ ಗೊತ್ತಾಗಿದ್ದು. ನನಗೆ ತುಂಬ ಒಳ್ಳೆ ಅಭಿಪ್ರಾಯ ಏನಿಲ್ಲ, ಬಟ್ ಒಳ್ಳೆ ಸಿನಿಮಾ, ಕತೆ ತುಂಬ ಚೆನ್ನಾಗಿದೆ. ಎಲ್ಲೋ ಅವರು ರಾಮ್ ಗೋಪಾಲ್ ವರ್ಮ ನಮ್ಮ ಭಾಷೆಯವರಲ್ದೇನೋ ಅಥವಾ ಕರೆಕ್ಟಾಗಿ ತಮಿಳ್ ಕರ್ನಾಟಕ ಬಾರ್ಡ್ರೆಲ್ಲ ನಡೆದಿದ್ದ ಡಿಸ್ಪ್ಯೂಟ್ಸ್ಗಳು ಕರೆಕ್ಟ್ ಗೊತ್ತಿಲ್ಲದೇನೋ ಅಥವಾ ಗೊತ್ತಾಗಿನೋ ಏನೋ ಒಂದು ಆ ಭಾಷೆನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಅನ್ನಿಸ್ತು ನನಗೆ. ಅದೇ ಸಿನಿಮಾದಲ್ಲಿ ಎಷ್ಟು ಒಳ್ಳೆ ಅಂಶಗಳಿದೆಯೋ ಅಷ್ಟೇ ಕೆಟ್ಟ ಅಂಶ ಇದೆ ಅಂತ ನನಗನ್ನಿಸ್ತು. ಒಂದು ಎಪಿಸೋಡ್ಸ್ ಅಥವಾ ಇವೆಂಟ್ಸ್ನ ಒಂದು ಸೀರೀಸ್ ಇದೆ, ಅದು ನನಗೆ ಬೇಸಿಕಲಿ ಮಜಾ ಕೊಡ್ತು. ಬಟ್ ಮ್ಯೂಸಿಕ್ ಎಲ್ಲ ಕೆಲವು ಕಡೆ ಓವರ್ಡು ಆಯಿತು ಅಂತ ಅನಿಸ್ತು. ಅತಿ ಆದರೆ ಅಮೃತ ಆಸ್ ಐ ನೋ ಇಟ್ ಅಂತ. ಓಕೆ, ಮ್ಯೂಸಿಕ್ಕು ಒಂಥರ ಅಮೃತ ಇದ್ದಂಗೆ ಇತ್ತದು, ಟಕ್ಕಮ್ ಟಿಕ್ಕಮ್ ಟಕ್ಕಮ್ ಟಿಕ್ಕಮ್. ಆದರೆ ಅತಿ ಆದರೂ ಅಮೃತನ ವಿಷಯ ಅಂತಾರಲ್ಲ, ಸಿಕ್ಕಾಪಟ್ಟೆ ಓವರ್ಡು ಮಾಡಿಬಿಟ್ಟಿದ್ದಾರೆ. ಅದು ನನಗೆ ಮಜಾ ಕೊಡಲಿಲ್ಲ. ಆ ಕತೆ ಪಾಯಿಂಟ್ ಎ ಟು ಪಾಯಿಂಟ್ ಝೆಡ್ ಅಥವಾ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೆಂಗೆ ಕತೆ ಹೋಗುತ್ತೋ ಅವೆಲ್ಲ ತುಂಬ ಚೆನ್ನಾಗಿದೆ. ಓಕೆ, ಆಮೇಲೆ ಅಲ್ಲಿ ಶಿವರಾಜ್ ಕುಮಾರ್ದು ಒಂದು ಕ್ಯಾರೆಕ್ಟರ್ ಬರೀ ಒಬ್ಬ ಶಿವರಾಜ್ ಕುಮಾರ್ ಮಾತ್ರ ಅಲ್ಲ, ಅಥವಾ ಒಬ್ಬರು ಶಿವರಾಜ್ ಕುಮಾರ್ ಮಾತ್ರ ಅಲ್ಲ. ಅಲ್ಲೇನಾದ್ರೆ ಸುಮಾರು ಒಂದು 7-8 ಜನ ಪೊಲೀಸ್ ಆಫೀಸರ್ಸ್ ಆಗೇನು ಬಂದರು, ಅವ್ರು ಏನು ನೋಡಿದ್ರು ಆ ರೆಪ್ರೆಸೆಂಟೇಷನ್ ಇರ್ಬೋದು. ಯಾಕಂದರೆ ನಾನು ಓದಿರೋ ಪ್ರಕಾರ ವೀರಪ್ಪನ್ನು ಆ ಥರ ಒಬ್ಬನೇ ಪೊಲೀಸ್ ಆಫೀಸರ್ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಅಷ್ಟೊಂದು ಇದ್ರ ಸಾಯಿಸ್ದೇನೆ ಅಥವಾ ಅವರು ಸಿಕ್ಕಿಲ್ಲ ಅಂತ ಹೋಗಿದ್ದಾರೆ. ಸೊ ಮೇ ಬಿ ನೀನು ಹೇಳ್ದಂಗೆ ರೆಪ್ರೆಸೆಂಟೇಷನ್ ಆಫ್ ಪೊಲೀಸ್ ಆಫೀಸರ್ಸ್. ನೀನು ಏನು ಹೇಳ್ತದೆ, ಫಿಲ್ಮಲ್ಲಿ ತುಂಬ ಕಾಮಿಡಿ ಇತ್ತು ಅಂತ, ಅದೇನು ಅಂತ ಹೇಳ್ಬೋದಾ? ಫಿಲ್ಮಲ್ಲಿ ತುಂಬ ಕಾಮಿಡಿ ಕೂಡ ಇದೆ. ಸಾಧು ಕೋಕಿಲ ಇದ್ರ ಸಾಧು ಇದ್ರೆ ಮಾತ್ರ ಕಾಮಿಡಿ ಅಲ್ಲ, ಲೇಡಿ ಕಾಮಿಡಿ ಆಕ್ಟರ್ಸ್ ಅನ್ನು ಬಂದಿದ್ದಾರೆ. ಹೊಸದಾಗಿ ಪರಲ್ ಯಾದವ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಕಾಮಿಡಿ ಎಲಿಮೆಂಟ್ ಇತ್ತು. ನಾನಂತೂ ಅವಳ ಸ್ಕ್ರೀನ್ ಟೈಮ್ ಎಲ್ಲ ನಕ್ಕಿದ್ದೀನಿ. ಪರೋಲ್ ಯಾದವ್ನ ಯಾರೇ ಹಾಕೊಂಡ್ರು ತುಂಬಾ ಈಸಿಯಾಗಿ ಡಬ್ ಮಾಡಿಸ್ಬೋದು, ಬಾಯೇ ಬಿಡಲ್ವಲ್ಲ. ಕೆಲವೊಂದ್ಸಾರಿ ದೊಡ್ಡ ಯುದ್ಧ ಗೆಲ್ಬೇಕು ಅಂದ್ರೆ ಸಣ್ಣ ಸಣ್ಣ ಯುದ್ಧ ಸೋಲ್ಬೇಕು. ಸಿನಿಮಾಟೋಗ್ರಫಿ ಕೆಲವು ಕಡೆ ತುಂಬಾ ಬ್ರಿಲಿಯಂಟ್ ಆಗಿತ್ತು, ಕೆಲವು ಸ್ಲೋ ಮೋಷನ್ ಶಾರ್ಟ್ಸು, ಕೆಲವು ವೈಟ್ ಶಾರ್ಟ್ಸು. ಅದೇ ಕೆಲವು ಕಡೆ ತುಂಬಾ ವೇಗಾಗಿ ಮತ್ತೆ ಏನೋ ಒಂಥರ ವಿತೌಟ್ ಕೇರ್ ಮಾಡಿರೋಂಗಿತ್ತು. ಸೊ ಕೆಲವರು ಬಸ್ಸಲ್ಲಿ ಹೋಗ್ತಾ ನಿಂಬೆಹಣ್ಣು ಇಟ್ಕೊಂಡು ಹೋಗ್ತಾರಲ್ಲ, ಸೊ ಈ ಸಿನಿಮಾಗೂ ನಿಂಬೆಹಣ್ಣು ತೊಗೊಂಡು ಹೋಗ್ಬೋದು ಅನ್ಸುತ್ತೆ. ನನಗೆ ರಾಮ್ ಗೋಪಾಲ್ ವರ್ಮ ಇಂಟರ್ವ್ಯೂಲಿ ಫಸ್ಟ್ ಫಿಲಮ್ ಅನೌನ್ಸ್ ಆದಾಗ 0-30 ನನ್ನ ಬೆಂಚ್ ಮಾರ್ಕು ಅಂತೆಲ್ಲ ಹೇಳಿದರು. ನಂಗೆ ಭಾಳ ಖುಷಿಯಾಗಿತ್ತು. ಅಂದರೆ ಆ ಫಿಲಮ್ನ ಒಂದು ಬೆಂಚ್ ಮಾರ್ಕ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದರೆ. ಪ್ಲಸ್ ಪೋಸ್ಟರ್ಸಲ್ಲೆಲ್ಲ ಇಟ್ ಟುಕ್ 10 years to kill ಒಸಮ ಅಂತೆಲ್ಲ ಹಾಕಿದ್ರು, ಇಟ್ ಟುಕ್ 20 years to kill ವೀರಪ್ಪನ್ ಅಂತ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ತೀರಾ ಡಿಸಪಾಯಿಂಟ್ ಏನಾಗಲಿಲ್ಲ. ಇಟ್ ವಾಸ್ ಒಂಥರ 50-50. ಅದೇ ನೀನು ಹೇಳ್ದಂಗೆ ಎಷ್ಟು ಕೆಟ್ಟದಾಗಿದೆಯೋ ಅಷ್ಟೇ ಒಳ್ಳೆ ಪಾಯಿಂಟ್ಸು ಇದೆ. ಸೊ ಜನಕ್ಕೊಂಥರ ಒಳ್ಳೆ ಇನ್ಫೋಟೈನ್ಮೆಂಟ್ ಅಂತ ನನಗನ್ಸುತ್ತೆ. ಮೆಟಫರಿಕಲಿ ತುಂಬ ಒಳ್ಳೊಳ್ಳೆ ಸೀನ್ಗಳಿದೆ. ಯಾವುದೋ ಒಂದು ಸ್ನೇಕ್ ವೈಪರ್ ಹಿಂಗೆ ಬರೋದು, ಅಲ್ಲಿ ಯಾವನೋ ಒಬ್ಬ ಇನ್ಫಾರ್ಮರ್ ಬಂದ ಅಂದಾಗ ಒಂದು ಹಾವು ಬಂದು ಫ್ರೇಮಲ್ಲಿ ಬಂದು ನಿಂತ್ಕೊಳ್ಳೋದು, ಆ ಥರ ಒಂದೆರಡು ರಾಮ್ ಗೋಪಾಲ್ ಸ್ಟೈಲ್. ನಾನು ಡಾರ್ಕ್ನ ಇನ್ನಷ್ಟು ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಯಾಕಂದ್ರೆ ರಾಮ್ ಗೋಪಾಲ್ ವರ್ಮ ಸಿನಿಮಾದಲ್ಲಿ ಡಾರ್ಕ್ ತುಂಬ ಚೆನ್ನಾಗಿರುತ್ತೆ. ವೀರಪ್ಪನ್ ಕ್ಯಾರೆಕ್ಟರ್ ತುಂಬ ಒಳ್ಳೆ ಕಾಸ್ಟ್ ಅಂತ ಹೇಳ್ತೀನಿ. ಅಪಿಯರೆನ್ಸ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಒಂಥರ ಆಲ್ಮೋಸ್ಟ್ 90% ಹೊಂದಾಣಿಕೆ ಇದೆ. ಓಕೆ, ಬಟ್ ಓನ್ಲಿ ಥಿಂಗ್ ನನಗನ್ಸಿದ್ದು ಕೊನೆಯಲ್ಲಿ ಬರ್ತಾ ಸ್ವಲ್ಪ ಅಷ್ಟೊಂದು ಪರ್ಫಾರ್ಮೆನ್ಸ್ ಅಥವಾ ಆ್ಯಕ್ಟಿಂಗು ಚೆನ್ನಾಗಿ ಬರಲಿಲ್ಲ. ಅಲ್ಲಿವರೆಗೂ ತುಂಬ ಚೆನ್ನಾಗಿತ್ತು. ಕೊನೆಗೆ ಬರ್ತಾ ಇನ್ನೇನು 80% 90% ಫಿಲಮ್ ಮುಗಿತಾ ಬರ್ತಾ ಇದ್ದಾಗ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಪಾಪ ಅಷ್ಟು ಎಫರ್ಟ್ಸ್ ಹಾಕಿ ಲುಕ್ಸು ಎಲ್ಲ
ಮೇಂಟೈನ್ ಮಾಡಿದ್ದಾರೆ. ಬಟ್ ಡಬ್ಬಿಂಗಿಂದ ಹಾಳಾಯಿತು ಅಂತ ಅನ್ಸುತ್ತೆ. ಡಬ್ಬಿಂಗ್ ಯಾವುದೇ ಸಿನಿಮಾ ಆದರೂ ವೀರಪ್ಪನ್ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರ್ಲಿಲ್ಲ. ಸೊ ಕಮರ್ಷಿಯಲಿ ಮಾಡ್ಬೋದು ಕನ್ನಡ, ಅಂದರೆ ಜನಕ್ಕೆ ಅರ್ಥ ಮಾಡ್ಸೋಕೆ ಒಂದು ಕನ್ನಡ ಮಾತಾಡಿಸ್ಬೋದು. ಬಟ್ ಸ್ಟಿಲ್ ವೀರಪ್ಪನ್ ಅಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟು ಲುಕ್ಸ್ ವೈಸು ಅವ್ನು ಮಾತಾಡಿದ್ರೆ ಹೊಟ್ಟೋಗುತ್ತೆ. ಅವ್ನು ವೀರಪ್ಪನ ಕ್ಯಾರೆಕ್ಟರ್ ಬಿದ್ದೋಗ್ತಾಯಿತ್ತು. ರಾಮ್ ಗೋಪಾಲ್ ವರ್ಮ ಕನ್ನಡ ಇಂಡಸ್ಟ್ರಿಗೆ ಬಂದು ಮಾಡಿರೋಂಥದ್ದು ಒಳ್ಳೆ ಬೆಳವಣಿಗೆ ಕನ್ನಡ ಮಾರ್ಕೆಟ್ಗೆ. ಯಾಕಂದರೆ ಒಂದು ಒಳ್ಳೆ ಯಾರೋ ರಾಮ್ ಗೋಪಾಲ್ ವರ್ಮ ಫ್ಯಾನ್ಸು ಕನ್ನಡ ಸಿನಿಮಾ ನೋಡಿಲ್ದವರೆಲ್ಲ ಬಂದು ನೋಡ್ತಾರೆ. ಅದರ ಪ್ರಕಾರ ಬಟ್ ಎಲ್ಲೋ ಒಂದು ಕಡೆ ಒಂದು ಇರ್ರೆಸ್ಪಾನ್ಸಿಬಲ್ ಅಪ್ರೋಚ್ ಅಂತ ನನಗೆ ಅನಿಸುತ್ತೆ. ಸೊ ನಾವು ಒಂದು ಹೊಸ ಅಪ್ರೋಚ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಸ್ ಕೊಡ್ತಾರೆ. ಸೊ ನಾವು ಈಗ ಸಿನಿಮಾಗೆ ಇಷ್ಟು ವಿಸಿಲ್ಸ್ ಅಂತ ಔಟ್ ಆಫ್ 5 ಎಷ್ಟು ವಿಸಿಲ್ಸ್ ಹೊಡಿತೀರಾ ನೀವು ಈ ಸಿನಿಮಾಗೆ? ನಾನು ಅಬೌಟ್ 2.5 ವಿಸಿಲ್ಸ್. ಸೊ 2 ವಿಸಿಲ್ ಹೊಡಿತೀರಾ, ಇನ್ನೊಂದು ವಿಸಿಲ್ ಹೊಡೋಕೆ ಹೋಗಿ ನಿಲ್ಲಿಸ್ಬಿಡ್ತೀರಾ. 2.5 ವಿಸಿಲ್ಸ್ ಚಂದನ್ ಅವರು. ನೀವು 3. ಓಕೆ 3 ವಿಸಿಲ್ಸ್. ನನಗೆ ವಿಸಿಲ್ ಹೊಡೆಯೋಕೆ ಬರಲ್ಲ, ನಾನು 3 ವಿಸಿಲ್ಸ್ ಕೊಡ್ತೀನಿ. ಸೊ ಇಲ್ಲಿಗೆ ಆಫ್ಟರ್ ಶುಭಮ್ನ ನಮ್ಮ ಮೊದಲನೇ ಎಪಿಸೋಡ್ ಮುಗಿಸೋ ಸಮಯ ಬಂದಿದೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸಿನಿಮಾ ಗೆಳೆಯರಿಗೆ ತಿಳಿಸಿ, ಕನ್ನಡ ಸಿನಿಮಾ ಇಷ್ಟಪಡೋರೆಲ್ಲರಿಗೂ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆಫ್ಟರ್ ಶುಭಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಅಭಿಪ್ರಾಯ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಕೀಪ್ ವಾಚಿಂಗ್ ಆಫ್ಟರ್ ಶುಭಮ್.